ಹಾಯ್ ಹಲೋ, ಇದು ಪಂಚ್ ಕೊಡೋ ಪಂಚ್ ಕಜ್ಜಾಯ. ಅಬ್ಬಾ, ಅಂತೂ ಗೆದ್ದೇ ಬಿಟ್ವು. ಆರ್ಮಿ ಟ್ರೈನಿಂಗ್ ತಗೊಂಡು T20 ವರ್ಲ್ಡ್ ಕಪ್ಗೆ ರೆಡಿಯಾಗಿ ಬಂದ ಪಾಕಿಸ್ತಾನ ಪಾಪ ಹೆಂಗ್ ಬಂದ್ರೋ ಹಂಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗೋದಂದ್ರೆ ಬಾಕಿ. ಈ ಬೊಗಳೋ ನಾಯಿ ಕಚ್ಚಲ್ಲ ಅಂತಾರಲ್ಲ, ಹಂಗಾಯ್ತು ಪಾಕಿಸ್ತಾನದ ಕತೆ. ಮ್ಯಾಚ್ಗೂ ಮುನ್ನ ನಾವು ಹಂಗಾಡ್ತೀವಿ ಹಿಂಗಾಡ್ತೀವಿ ಅಂತ ಬಿಲ್ಡಪ್ ಕೊಡೋದು, ಆಮೇಲೆ ಸೋತ್ಕೊಂಡು ಹೋಗೋದು. ಅದರಲ್ಲೂ ಈ ಸಲ ಟೂರ್ನಿಯ ಮೊದಲೇ ಇನ್ನೂ ಕ್ರಿಕೆಟ್ನಲ್ಲಿ ಈಗ ತಾನೇ ಕಂಡುಬಿಡ್ತಿರೋ ಅಮೇರಿಕ ವಿರುದ್ಧ ಸೂಪರ್ ಓವರ್ನಲ್ಲಿ ಪಾಕಿಸ್ತಾನ ಸೋತೋಗ್ಬಿಟ್ರು. ಅಮೇರಿಕ ಮೇಲೇನೆ ಸೋತವರು ಇನ್ನು ನಮ್ಮ ಟೀಮ್ ಇಂಡಿಯಾ ಮೇಲೆ ಗೆಲ್ತಾರ? ಟಾಸ್ ವಿನ್ ಆಗಿ ಬೌಲಿಂಗ್ ತಗೊಂಡ ಪಾಕಿಸ್ತಾನ ಫಸ್ಟು ವಿರಾಟ್ ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾನ ಔಟ್ ಮಾಡಿದ್ರು. ಆಮೇಲೆ ಬಂತು ದಡ ಅಂತ ಬಾರ್ಸ್ ಟಚ್ ಬಿಸಾಕಿದ್ರು. ನ್ಯೂಯಾರ್ಕ್ ಅಂತ ಬೌಲಿಂಗ್ ಪಿಚ್ನಲ್ಲಿ 10 ಓವರಿಗೆ 83 ರನ್ ಹೊಡೆಯೋದು ಕಡಿಮೆ ಮಾತಲ್ಲ ಬಿಡಿ. 3 ವಿಕೆಟ್ ಹೋಗಿತ್ತು ಅವಾಗ. ಆಮೇಲೆ ಅಕ್ಷರ್ ಪಟೇಲ್ ಹೋದ್ರು. ಇದಾದ ನಂತರ ಪಂತು ಕೂಡ ಸ್ವಲ್ಪ ಹೊತ್ತಲ್ಲಿ ಔಟ್ ಆದ್ರು. ಪಂತ್ ಅಂತೂ ಮಾತೇ ಇಲ್ಲ ಬಿಡಿ, ಎಕ್ಸ್ಟ್ರಾಡಿನರಿ, ಎಂತ ಕಮ್ಬ್ಯಾಕು. ಆಕ್ಸಿಡೆಂಟ್ ಆಗಿ ಮತ್ತೆ ಟೀಮ್ ಇಂಡಿಯಾ ಸೇರಿ ಅದ್ಭುತ ಆಟ ಆಡಿದ್ರು. ಒಂದು 140-150 ರನ್ ಹೊಡಿತಾರೆ ಅಂದ್ಕೊಂಡಿದ್ವಿ. ಅಷ್ಟು ಸಾಕಪ್ಪ ಈ ಪಿಚ್ಚಲ್ಲಿ ಅಂತ ನೋಡ್ಕೊಂಡ್ರೆ ಪಂತ್ ಔಟ್ ಆಗಿದ್ದು ಬಂದವರೆಲ್ಲ ಹೆಂಗ್ ಬಂದ್ರು ಹಂಗೆ ಹೋಗೋಕೆ ಶುರು ಮಾಡಿದ್ರು. 83ಕ್ಕೆ 3 ಇದ್ದಿದ್ದು 119ಕ್ಕೆ ಆಲ್ ಔಟ್. ಆಮೇಲೆ ಶುರುವಾಯ್ತು ನೋಡಿ ಪಾಕಿಸ್ತಾನದ ಬ್ಯಾಟಿಂಗು. ಪವರ್ ಪ್ಲೇ ಸ್ಟಾರ್ಟಿಂಗ್ 1-2 ಓವರು ಚೆನ್ನಾಗಿ ಬಾರಿಸಿದ್ರಪ್ಪ. ಅದನ್ನ ನೋಡಿ ತುಂಬಾ ಜನ ಟಿವಿ ಆಫ್ ಮಾಡಿನೂ ಮಲಗಿರ್ತಾರೆ. ಇನ್ನೇನು ಪಾಕಿಸ್ತಾನ ಗೆದ್ದೇ ಬಿಟ್ರು ಅಂದ್ಕೊಂಡಿದ್ವಿ. ಬಟ್ ನಮ್ಮ ಬೌಲರ್ಸು, ಎಸ್ಪೆಷಲಿ ಬುಮ್ರಾ, ಏನು ಬೌಲಿಂಗ್ ಅಪ್ಪ, ಬೆಂಕಿ ಚಂಡ್ ಎಸ್ದಾಗ ಎಸೆದ್ರು. ಪಾಕಿಸ್ತಾನದ ಮೇನ್ ವಿಕೆಟ್ ಬಾಬರ್ ಅಜಮು, ರಿಜ್ವಾನು, ಇಫ್ತಿಕರು 3 ವಿಕೆಟ್ನು ಕಿತ್ತರು. ಅದರಲ್ಲೂ 19ನೇ ಓವರು 12 ಬಾಲ್ಗೆ 21 ರನ್ ಬೇಕಿತ್ತು. ಬರೀ 3 ರನ್ ಕೊಟ್ಟು ಒಂದು ಮೇನ್ ವಿಕೆಟ್ ತೆಗೆದ್ರು. ಆ ಓವರ್ ಏನಾದರೂ ಸ್ವಲ್ಪ ರನ್ ಕೊಟ್ಟಿದ್ರು ನಮ್ಮ ಹರ್ಷದೀಪ್ ಅಣ್ಣ ಅವರಂತೂ ಲಾಸ್ಟ್ ಓವರಲ್ಲಿ ಕತೆ ಮುಗಿಸ್ಬಿಡ್ತಿದ್ರು. ಫೈನಲಿ ಮತ್ತೆ ಟೀಮ್ ಇಂಡಿಯಾ ಗೆಲ್ತಪ್ಪ. ಇದರ ಮಧ್ಯೆ ಈ ಪಾಕಿಸ್ತಾನ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಮ್ಮ ಸಿರಾಜ್ ಬಾಯಿ ಸುಮ್ಮನಿರಲ್ಲ ನೋಡಿ. ರಿಜ್ವಾನ್ ಸ್ಟ್ರೈಕ್ ನಲ್ಲಿದ್ರು, ಸಿರಾಜ್ ಬೌಲಿಂಗು. ರಿಜ್ವಾನ್ ಡಿಫೆಂಡ್ ಮಾಡಿದ ಬಾಲು ನೇರವಾಗಿ ಸಿರಾಜ್ ಕೈಗೆ ಹೋಯ್ತು. ಅದನ್ನ ಎತ್ಕೊಂಡು ಸಿರಾಜು ವಿಕೆಟ್ ಗುರಿ ಇಡ್ತಾರೆ. ಅದು ಹೋಗಿ ಡೈರೆಕ್ಟ್ ಆಗಿ ರಿಜ್ವಾನ್ ತಲೆಗೆ ಬಂದು ಹೊಡಿತು. ಮೊದಲೇ ಪಾಪ ಭಯದಲ್ಲಿ ಆಡ್ತಿದ್ರು, ಅದ್ರ ಮಧ್ಯೆ ಇದು ಬೇರೆ. ನಾಳೆ ಮತ್ತೆ ಹೇಳ್ಬೋದು ಪಾಕಿಸ್ತಾನ ಸೋಲೋಕ್ ಕಾರಣ ಇದೆ ಅಂತ. ನಮ್ಮ ಬ್ಯಾಟ್ಸ್ಮನ್ ತಲೆಗೆ ಹೊಡೆದು ಇಂಜುರಿ ಮಾಡಿದ್ದಕ್ಕೆ ನಾವು ಸೋತ್ವಿ ಅಂತ. ಅಂತೂ ಪಾಕಿಸ್ತಾನ ಈ ಸಲ ಕಪ್ಪಾಸೆ ಬಿಟ್ಟು ಮನೆಗೆ ಹೋಗೋದೊಂದೇ ದಾರಿ. ಮ್ಯಾಚ್ ಸೋತ್ ಕೂಡಲೇ ಅದು ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ನಾಸೀರ್ ಶಾ ಹತ್ಕೋತ ಹೋದ್ರು. ನಿಮ್ಗೇನಾದ್ರೂ ಇನ್ನೂ ಪಾಕಿಸ್ತಾನ ಸೆಮಿಸಿಗೆ ಬರುತ್ತೆ ಅನ್ಸುತ್ತಾ? ಕಮೆಂಟ್ ಮಾಡಿ ಮ್ಯಾಚ್ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿ ಆಗೋಣ.